ದಾವಣಗೆರೆ ದುಗ್ಗಮ್ಮ ಜಾತ್ರೆಗೆ ಬಂದು ದಾವಣಗೆರೆ ಫೇಮಸ್ ಬೆಣ್ಣೆ ದೋಸೆ ತಿಂದೆ ಹೋಗಕ್ಕಾಗತ್ತಾ? ಎಸ್, ನಾವು ಬಂದಿದ್ದೆ ದಾವಣಗೆರೆ ಫೇಮಸ್ ಹೋಟೆಲ್ ಶ್ರೀ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ಗೆ. ಇದು ಲೊಕೇಟ್ ಆಗಿರೋದು ಮೆಡಿಕಲ್ ಕಾಲೇಜ್ ಆಪೋಸಿಟ್. ನಮ್ಮ ಮನೆಯಿಂದ ಇಲ್ಲಿಗೆ ಜಸ್ಟ್ 20 ಮಿನಿಟ್ಸ್ ದೂರ ಆಗುತ್ತೆ ಅಷ್ಟೇ. ನಾವು ಹೊರಟಾಗ ಅರೌಂಡ್ 9:30 ಆಗಿತ್ತು. ಆಗ್ಲೇ ಹೆವಿ ಕ್ರೌಡ್ ಇತ್ತು. 45 ಮಿನಿಟ್ಸ್ ವೇಟ್ ಮಾಡಿದಾದ್ಮೇಲೆ ನಮಗೆ ದಾವಣಗೆರೆ ಬೆಣ್ಣೆ ದೋಸೆ ಕೊಟ್ಟಿದ್ದು. ಅರ್ಜೆಂಟ್ಗೆ ಹೆವಿ ಕ್ರೌಡ್ಗೆ ದೋಸೆ ಕ್ರಿಸ್ಪಿನೇ ಆಗಿರಲಿಲ್ಲ, ಜಸ್ಟ್ ಸಾಫ್ಟ್ ಆಗಿತ್ತು ಅಷ್ಟೇ. 1 ಪ್ಲೇಟ್ ದೋಸೆಗೆ ಇಲ್ಲಿ 120 ರೂಪೀಸ್ ಚಾರ್ಜ್ ಮಾಡ್ತಾರೆ. 2 ದೋಸೆ ಕೊಡ್ತಾರೆ, ಸಿಂಗಲ್ ಬೇಕಾದರೂ ತಗೋಬಹುದು. ವೇಟ್ ಮಾಡಿ ಮಾಡಿ ಸಾಕಾಗಿ ಆಮೇಲೆ ನನ್ಗನ್ನಿಸ್ತು ಮನೇಲಿ ಮಟನ್ ಸಾರು ತಿನ್ಕೊಂಡು ಕುತ್ಕೋಬೇಕಿತ್ತು ಅಂತ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದೆ ಗ್ಲಾಸ್ ಹೌಸ್ಗೆ. ನಾನು ಬಂದು ಅರೌಂಡ್ 4 to 5 ಇಯರ್ಸ್ ಆಗಿತ್ತು. ಅವಾಗ ನಾನು ನೋಡಿದ ಗ್ಲಾಸ್ ಹೌಸಿಗೂ ಇವಾಗ ನೋಡ್ತಾ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿತ್ತು ಅಂಡ್ ತುಂಬಾ ಇಂಪ್ರೂವ್ ಆಗಿತ್ತು. ಟೈಮಿಂಗ್ ಬಂದು ಮಾರ್ನಿಂಗ್ 10 to ಈವ್ನಿಂಗ್ 5:30 ವರೆಗೂ ಓಪನ್ ಇರುತ್ತೆ. ಇಲ್ಲಿಗೆ ಬರಬೇಕು ಅಂದ್ರೆ ಯಾವುದೇ ಬಸ್ ಇಲ್ಲ, ನಿಮ್ ಓನ್ ವೆಹಿಕಲ್ ಅಥವಾ ಆಟೋದಲ್ಲಿ ಮಾತಾಡ್ಕೊಂಡು ಬರ್ಬೋದು. ನಮ್ಮ ದಾವಣಗೆರೆಯಲ್ಲಿ ಇರುವ ಬ್ಯೂಟಿಫುಲ್ ಗ್ಲಾಸ್ ಹೌಸು. ಆಕ್ಚುಲಿ ನಾನು ಮುಂಚೆ ಬಂದಾಗ ಇಲ್ಲಿ ಟಿಕೆಟ್ಸ್ ಎಲ್ಲ ಇರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಫಾರ್ ಮೇಂಟೆನೆನ್ಸಿಗೋಸ್ಕರ. ಇಲ್ಲಿ ದೊಡ್ಡವ್ರಿಗೆ ಬಂದು 30 ರೂಪೀಸು ಅಂಡ್ ಕಿಡ್ಸ್ಗೆ ಬಂದು ಓನ್ಲಿ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವಿಲ್ಲಿಗೆ ಬಂದಾಗ ಫಲಪುಷ್ಪ ಪ್ರದರ್ಶನ ಮಾಡಿದ್ರು. ತುಂಬಾ ಫ್ಲವರ್ ಡೆಕೋರೇಷನ್ ಇತ್ತು ಅಂಡ್ ಫ್ಲವರ್ ನಲ್ಲೇ ವಿಧಾನಸೌಧ ಕೂಡ ಮಾಡಿದ್ರು. ಸಿರಿಧಾನ್ಯದಲ್ಲೇ ದೇವಿ ಫೇಸ್ ಕೂಡ ಮಾಡಿದ್ರು, ಅದು ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅವರು ಸ್ಟ್ಯಾಚು ತರ ಮಾಡಿದ್ರು, ನೋಡೋದಕ್ಕೆ ರಿಯಲ್ ತರನೇ ಇತ್ತು. ನೆಕ್ಸ್ಟ್ ಇಲ್ಲಿ ಫ್ಲವರ್ಸ್ ನಲ್ಲೇ ಹಂಪಿ ರಥ ಕೂಡ ಮಾಡಿದ್ರು. ನಮ್ಮೂರೇ ನಮಗೆ ಚಂದ ಅಲ್ವಾ? ಇಲ್ಲಿ ಎಲ್ಲ ಥರದ ವೆಜಿಟೇಬಲ್ಸ್ ಇತ್ತು. ಅರೌಂಡ್ 50 ಎಬೋವ್ ವೆಜಿಟೇಬಲ್ಸ್, ಡಿಫ್ರೆಂಟ್ ವೆಜಿಟೇಬಲ್ಸ್ ಇತ್ತು. ಔಟ್ಸೈಡ್ ಕೂಡ ಅಷ್ಟೇ ತುಂಬ ಪ್ಲಾಂಟ್ಸ್, ಟ್ರೀಸು ಇತ್ತು. ಲೈಕ್ ಪಾರ್ಕ್ ಥರನೇ ಮಾಡಿದ್ರು. ಆ್ಯಂಡ್ ಇದು ಫೋಟೋ ಶೂಟು, ಫ್ಯಾಮಿಲಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಆಫ್ಟರ್ನೂನ್ ಆಗಿತ್ತು, ಸೊ ಹಾಗಾಗಿ ಪಾರ್ಕ್ನೆಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.